ಇವತ್ತು ಏನಂತ ಅಂದರೆ ನಾನು ಪಿಕ್ ಆ್ಯಂಡ್ ಸ್ಪೀಚಿನ ಚಾಲೆಂಜ್ ತೊಗೊಳೋಣ ಅಂತ ಇದ್ದೀನಿ. ಹಾಗಾಗಿ 3 ಚೀಟಿಯಲ್ಲಿ 3 ಥರದ ಒಂದು ಟಾಪಿಕ್ನ ಬರೆದಿಟ್ಟಿದ್ದೀನಿ. ಸೊ ಮಿಕ್ಸ್ ಮಾಡಿ ಒಂದು ಟಾಪಿಕ್ನ ಎತ್ತಿದ್ದೀನಿ. ಯಾವ್ದು ಬರುತ್ತೆ ಅಂತ ನೋಡೋಣ ಬನ್ನಿ. ಕಬೋರ್ಡ್ ಅಂತ ಬಂದಿದೆ. ಆ್ಯಕ್ಚುಲಿ ಕಬೋರ್ಡ್ ಬಗ್ಗೆ 5 ನಿಮಿಷ ಏನು ಮಾತಾಡ್ಬೇಕಂತ ನಂಗೆ ನಿಜವಾಗ್ಲೂ ತಲೆಗೆ ಓಡ್ತಾ ಇಲ್ಲ. ಬಟ್ ನಾನು ಏನು ಮಾತಾಡ್ಬೋದು ಅನ್ನೋ ಕುತೂಹಲ ನಿಮಗಿದೆಯಾ? ಹಾಗಾದರೆ ಶುರು ಮಾಡೋಣ ಬನ್ನಿ. ಕಬೋರ್ಡ್ ಆ್ಯಕ್ಚುಲಿ ಈಗ ಸ್ಟಾರ್ಟ್ 1 2 3. ಇದು ನನ್ನ ಕಬೋರ್ಡ್. ಆ್ಯಕ್ಚುಲಿ ಇದರಲ್ಲಿ ತುಂಬಾ ನನಗೆ ಗೊತ್ತಿಲ್ಲದೆ ಹೋದಷ್ಟು ನಿಮಗೆ ಗೊತ್ತಿಲ್ಲದೆ ಹೋದಷ್ಟು ತುಂಬಾ ವಿಷಯಗಳಿದೆ. ಏನಂತ ಅಂದರೆ ಕಬೋರ್ಡು ನಾವು ನೋಡದೇ ಇರೋಂಥದ್ದೆಲ್ಲ ಒಂದೊಂದು ಅಂದರೆ ಇವಾಗ ಜನರಿಗೆ ಇನ್ನು ತೋರಿಸ್ದೇ ಇರೋಂಥದ್ದೊಂದು ಕಬೋರ್ಡ್ ನಮ್ಮ ಜೊತೆಗೆ ಎಲ್ಲ ಕಡೆ ಇದ್ದೇ ಇರುತ್ತೆ. ಯಾವುದೇ ಮನೆಗೆ ನೀವು ಶಿಫ್ಟ್ ಆದರೂ ಕೂಡ ಒಂದು ಕಬೋರ್ಡ್ ಇಟ್ಟಿರ್ತೀವಿ. ನಾವು ಎಲ್ಲ ವಸ್ತುಗಳನ್ನು ಇಟ್ಟಿರ್ತೀವಿ ಕಬೋರ್ಡಲ್ಲಿ. ನಾವು ಇಲ್ಲದೆ ಹೋಗಿರೋ ಟೈಮಲ್ಲಿ ಸೇಫಾಗಿ ಇಟ್ಕೊಳೋದೇ ನಮ್ಮ ವಸ್ತುಗಳನ್ನು ಕಬೋರ್ಡಲ್ಲೇ ಇಟ್ಬಿಟ್ಟು ಹೋಗಿರ್ತೀವಿ. ಕಬೋರ್ಡ್ ಅಂದರೆ ನಂಬಿಕೆ ಆಗಿಬಿಟ್ಟಿದೆ. ಹಾಗೆ ನಮ್ಮ ಮೂಡಿಗೆ ತಕ್ಕಂಗೆ ನಮ್ಮ ಕಬೋರ್ಡ್ನ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀವಿ. ನಮ್ಮ ಮೂಡ್ ಹೇಗಿರುತ್ತೆ ಅದೇ ರೀತಿ ನಮ್ಮ ಕಬೋರ್ಡ್ ಇರುತ್ತೆ. ಒಂದು ಉದಾಹರಣೆಗೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ನನ್ನ ಕಬೋರ್ಡು ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕಂತ ಅಂದರೆ ಕಬೋರ್ಡು ನಾವು ಆಲಸ್ಯದಲ್ಲಿದ್ದಾಗ ಗುಂಜಾಗಿ ಇಟ್ಕೊಂಡಿರ್ತೀವಿ. ನಾವು ಕ್ಲೀನಾಗಿ ಯಾವುದೇ ಒಂದು ವಿಚಾರ ಇಲ್ಲದೆ ಶಿಸ್ತಾಗಿ ನಮ್ಮ ಒಂದು ಜೀವನ ನಮ್ಮ ಕಂಟ್ರೋಲಲ್ಲಿ ಇರಬೇಕಾದ್ರೆ ಕ್ಲೀನಾಗಿ ಜೋಡಿಸ್ಬಿಟ್ಟು ಇಟ್ಕೊಂಡಿರ್ತೀವಿ. ಹಾಗೆ ಲೂಸ್ ಆಗಿರೋ ಅಂಥ ಅಂಗಿಗಳಿರುತ್ತೆ. ಹಾಗೆ ಹಳೆ ನಮಗೆ ಚಿಕ್ಕಕ್ಕಿದ್ದಾಗ ಸ್ಕೂಲಿಗೆ ಹೋಗ್ತಾ ಇರೋವಂಥ ಒಂದು ಹಳೆ ಫಿಟ್ ಆಗಿರೋವಂಥ ಅಂಗಿಗಳಿರುತ್ತೆ. ಹಾಗೆ ಟ್ಯಾಗ್ ಕೂಡ ರಿಮೂವ್ ಮಾಡದೆ ಇರುವಂತಹ ಒಂದು ಡ್ರೀಮ್ ಬಟ್ಟೆಗಳನ್ನ ಇಟ್ಕೊಂಡಿರುವಂಥ ಕಬೋರ್ಡ್ ಆಗಿರುತ್ತೆ. ಹಾಗೆ ಈ ಕಬೋರ್ಡಲ್ಲಿ ನಮಗೆ ಗೊತ್ತಿಲ್ಲದೆ ಹೋದಂಗೆ ಬಚ್ಚಿಟ್ಟ ಒಂದೊಂದು ದುಡ್ಡುಗಳು ಇಟ್ಟಿರ್ತೀವಿ. ಬೇರೆ ಯಾವುದೋ ವಸ್ತುಗಳು ಅಮೂಲ್ಯವಾಗಿ ಇಟ್ಟಿರ್ತೀವಿ. ಬಟ್ ನಾವೇ ಮರ್ತು ಹೋಗಿದ್ರು ಅದನ್ನು ಜೋಪಾನವಾಗಿ ನಮ್ಮ ಕಬೋರ್ಡು ನೋಡ್ಕೊತಾ ಇರುತ್ತೆ. ಹಾಗೆ ಕಬೋರ್ಡಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಚಿಕ್ಕದು, ದೊಡ್ಡದು, ಅದಕ್ಕಿಂತ ದೊಡ್ಡದು. ಹಾಗೆ ಅದರಲ್ಲಿ ಸೀಕ್ರೆಟ್ ಒಂದು ಕಂಪಾರ್ಟ್ಮೆಂಟ್ ಕೂಡ ಇರುತ್ತೆ. ಅದರಲ್ಲಿ ನಮಗೆ ಬೇಕಾದ ವಸ್ತುಗಳನ್ನು ಸೀಕ್ರೆಟಾಗಿ ನಾವು ಇಟ್ಕೊಂಡಿರ್ತೀವಿ. ಹಾಗೆ ಕಬೋರ್ಡ್ ಅನ್ನೋದು ಜೀವನದ ಒಂದು ಅತಿ ಮುಖ್ಯ ವಸ್ತು ಆಗಿದೆ. ಬೇಸಿಕ್ ನೀಡ್ ಥರ ಆಗಿದೆ. ಯಾಕಂದರೆ ನಮಗೆ ಕಬೋರ್ಡ್ ಇಲ್ಲ ಅಂದರೆ ನಮ್ಮನ್ನೆಲ್ಲ ಬಟ್ಟೆಗಳು ಆಚೆ ಬಿದ್ದಿರತ್ತೆ. ಹಾಗಾಗಿ ಕಬೋರ್ಡ್ ಅನ್ನೋದು ಒಂದು ಜೀವನದ ಅತಿ ಮುಖ್ಯ ಒಂದು ವಸ್ತು ಆಗಿದೆ. ಕಬೋರ್ಡ್ ಅನ್ನೋದು ಎಲ್ಲರ ಜೀವನದಲ್ಲೂ ಬಂದಿರುತ್ತೆ ಆಲ್ರೆಡಿ. ನಮಗೆ ಎಷ್ಟು ವಸ್ತುಗಳು ಗೊತ್ತಿಲ್ಲದೆ ಹೋದಂಗೆ ನಮ್ಮ ಕಬೋರ್ಡು ನಮ್ಮ ಬಗ್ಗೆ ತಿಳ್ಕೊಂಡಿರುತ್ತೆ. ನಾವೇನೇನು ಹಾಕ್ತೀವಿ ಏನೇನು ಹಾಕಲ್ಲ ಅನ್ನೋದನ್ನು ನಮ್ಮ ಕಬೋರ್ಡಿಗೆ ಗೊತ್ತಿರೋಷ್ಟು ಹೊರಗಡೆ ಇರೋ ಜನರಿಗೂ ಗೊತ್ತಿರೋಲ್ಲ. ಯಾಕಂದರೆ ನಾವೇನೇನು ಡ್ರೆಸ್ಸು ಯಾವುದೇ ಒಂದು ವಸ್ತುಗಳನ್ನು ಯೂಸ್ ಮಾಡಿರೋಂಥದ್ದು ನಾವು ಮತ್ತು ನಮ್ಮ ಕಬೋರ್ಡ್ ಮಧ್ಯೆನೇ ಇರುತ್ತೆ. ಬೇಕಾದ್ರೆ ಹೊರಗಡೆ ಅವರಿಗೆ ನಾವು ತೋರಿಸ್ತಾನೇ ಇರಲ್ಲ. ಆ ರೀತಿ ಒಂದು ಸೀಕ್ರೆಟ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಕಬೋರ್ಡ್ ಕೂಡ ಹಿಂಗಿರುತ್ತೆ. ನಿಮ್ಮದ್ರಲ್ಲೂ ಹಾಗೆ ಇರುತ್ತೆ. ಯಾಕಂದರೆ ನೀವು ಬೇರೆಯವ್ರಿಗೆ ತೋರಿಸ್ದೇ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಪಟ ತಗೊಂಡು ಕಬೋರ್ಡಲ್ಲಿ ಮುಚ್ಚಿಟ್ಟು ಬೀಗ ಹಾಕ್ಕೊಂಡಿರೋರು ಇರ್ತೀರಿ. ಹಾಗೆ ನಿಮ್ಗಿಂತ ಜಾಸ್ತಿ ನಿಮ್ಮ ಕಬೋರ್ಡ್ ಬಗ್ಗೆನೇ ಚಿಂತೆ ಇರುತ್ತೆ ನಿಮಗೆ. ಕಬೋರ್ಡಲ್ಲಿ ಆಗಿದೆ ಹೀಗಿದೆ. ಹಾಗೆ ವ್ಯಕ್ತಿಗಳು ದೊಡ್ಡ ಅಂದರೆ ಬೆಳವಣಿಗೆ ಆಗ್ತಾ ಇದ್ದಂಗೆ ಕಬೋರ್ಡ್ಗಳು ಅವ್ರ ಜೊತೆ ಬೆಳೆಸ್ಕೊತ ಹೋಗ್ತಾರೆ. ಯಾಕಂದರೆ ಕಂಪಾರ್ಟ್ಮೆಂಟ್ ಅವರಿಗೆ ಸಾಕಾಗ್ತಾ ಇರಲ್ಲ. ಇಟ್ಕೊಂಡ ಬಟ್ಟೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಕಂಪಾರ್ಟ್ಮೆಂಟು ಚಿಕ್ಕ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಕಬೋರ್ಡಲ್ಲಿ ತುಂಬ ವಸ್ತುಗಳನ್ನು ಇಟ್ಕೊಳ್ಬೋದು. ಹಾಗೆ ನಮ್ಮ ಒಂದು ನೆನಪು ಮತ್ತು ನಾವು ಹೇಗೆ ಇರ್ತೀವಿ ಅನ್ನೋದೊಂದು ಪ್ರತಿಬಿಂಬನೂ ನಮ್ಮ ಕಬೋರ್ಡು ತೋರಿಸ್ಕೊಡತ್ತೆ. ಯಾಕಂದರೆ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅನ್ನೋದು ಕಬೋರ್ಡಲ್ಲಿ ಅಂದರೆ ನಮ್ಮ ಆಲಸ್ಯದ ದಿನಗಳಲ್ಲಿ ಅದು ಆಲಸ್ಯ ಆಗಿರುತ್ತೆ. ನಾವು ಒಂದು ಕಂಟ್ರೋಲಾಗಿ ಶಿಸ್ತಿನ ದಿನದಲ್ಲಿರಬೇಕಾದ್ರೆ ಅದು ಕ್ಲೀನಾಗಿ ಜೋಡಿಸ್ಕೊಂಡಿರುತ್ತೆ. ಹಾಗೆ ಕಬೋರ್ಡಲ್ಲಿ
ಇರುವಂತಹ ಒಂದು ಬಾಂಧವ್ಯ ಬೇರೆದ್ರ ಜೊತೆಗೆ ನಿಮಗೆ ಇರಲ್ಲ. ನೀವು ನೋಡ್ಬೋದು ಹಲವಾರು ಕಡೆ ಕಬೋರ್ಡಲ್ಲಿ ನಿಂತ್ಕೊಂಡೇ ಅಂದರೆ ಅಷ್ಟೇ ಮಾತಾಡೋಕ್ಕಾಗೋದು, ಜಾಸ್ತಿ ಅದಕ್ಕೆಲ್ಲ 5 ಮಿನಿಟ್ಸ್ ಮೇ ಬಿ ನಾನು ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್. ಹೀಗೆ ನನ್ನ ನೆಕ್ಸ್ಟ್ ವಿಡಿಯೋ ಪಿಕ್ ಆ್ಯಂಡ್ ಸ್ಪೀಚ್ ಚಾಲೆಂಜಿಗೆ ನೀವು ರೆಡಿಯಾಗಿರಿ. ಹಾಗೆ ನಿಮಗೆ ಬೇಕಾಗಿರೋ ಯಾವುದಾದ್ರು ಒಂದು ಈ ಟಾಪಿಕ್ಸು ಏನಾದರೂ ನಿಮ್ಮದು ಅಭಿಪ್ರಾಯ ಇದೆ, ನೀವು ಒಂದು 3 ಟಾಪಿಕ್ಸ್ನ ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಟೈಮ್ ಅದೇ ಟಾಪಿಕ್ಸ್ನ ಆಯ್ಕೆ ಮಾಡಿಕೊಂಡು ಪಿಕ್ ಆ್ಯಂಡ್ ಸ್ಪೀಚ್ ನಿಮ್ಮ ಮುಂದೆ ಮಾಡ್ತೀನಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಮನೋರಂಜನೆಯಾಗಿದ್ದರೆ ಶೇರ್, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಬಾಯ್, ಮತ್ತೆ ಭೇಟಿಯಾಗೋಣ.